ರೈಲು ಪ್ರಯಾಣಿಕರೇ ಎಚ್ಚರ ಎಚ್ಚರ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣದಲ್ಲಿ ಮತ್ತಿಬ್ಬರು ವಶಕ್ಕೆ. ಪತ್ನಿಯ ಟಾರ್ಚರ್ಗೆ ಡೆತ್ ನೋಟ್ ಬರೆದಿಟ್ಟು ಟೆಕ್ಕಿ ಸುಯಿಸೈಡ್. ಎಲ್ಲ ಸುದ್ದಿ ಡೀಟೇಲ್ಸ್ ಇಲ್ಲಿದೆ ನೋಡೋಣ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ನಡೆದು 1 ತಿಂಗಳಾಗ್ತಾ ಬಂದಿದೆ. ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಆದರೆ ಬಾಂಬರ್ ಸುಳಿವು ಮಾತ್ರ ಈವರೆಗೂ ಪತ್ತೆಯಾಗಿಲ್ಲ. ಬೆಂಗಳೂರಿನಲ್ಲಿ ಇಬ್ಬರು ಶಂಕಿತರನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಬಾಂಬರ್ ಮುಸಾವೀರ್ ಹುಸೇನ್ಗೆ ಸಹಾಯ ಮಾಡಿದ್ರು ಅಂತ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದೆ. ಇಬ್ಬರು ಕೂಡ ಹುಸೇನ್ ಭೇಟಿ ಮಾಡಿದ್ರು, ರಾಮೇಶ್ವರಂ ಕೆಫೆಗೆ ಹೋಗಲು ಸಹಾಯ ಮಾಡಿದ್ರು ಅನ್ನೋದು ಸದ್ಯಕ್ಕೆ ಗೊತ್ತಾಗಿದೆ. ಈ ಎಲ್ಲ ವಿಚಾರವನ್ನ ಮುಂದಿಟ್ಟುಕೊಂಡು ಎನ್ಐಎ ತನಿಖೆ ಚುರುಕುಗೊಳಿಸಿದೆ. ಬೆಂಗಳೂರಿನ ತಲಗಟ್ಪುರದಲ್ಲಿ ನಡೆದಿದ್ದ ಹಿಟ್ ಅಂಡ್ ರನ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ತನಿಖೆಗಿಳಿದ ಪೊಲೀಸರಿಗೆ ಕೊಲೆ ಅನ್ನೋದು ಗೊತ್ತಾಗಿದ್ದು, ನಿನ್ನೆ ಗೋಪಿ ಅನ್ನೋರಿಗೆ ಅಪರಿಚಿತ ವಾಹನ ಡಿಕ್ಕಿಯಾಗಿ ಸಾವನ್ನಪ್ಪಿದ್ರು. ಪ್ರಕರಣದ ತನಿಖೆಗಿಳಿದ ಪೊಲೀಸರು ಘಟನಾ ಸ್ಥಳದಲ್ಲಿನ ಸಿಸಿಟಿವಿ ಪರಿಶೀಲಿಸಿದಾಗ ಕಾರೊಂದು ಡಿಕ್ಕಿ ಹೊಡೆದು ಹೋಗಿರುವ ವಿಚಾರ ಗೊತ್ತಾಗಿದೆ. ಕಾರಿನ ನಂಬರ್ನ ತೆಗೆದು ಜಾಡು ಹಿಡಿದ ಪೊಲೀಸರಿಗೆ ಶಾಕ್ ಆಗಿತ್ತು. ಗೋಪಿ, ಮುನಿಕೃಷ್ಣ, ಉಮಾಪತಿ ಅನ್ನೋರು ಒಟ್ಟಿಗೆ ಕಾರ್ನಲ್ಲಿ ಪಾರ್ಟಿ ಮಾಡಿದ್ರು. ಎಣ್ಣೆಕ್ಕಿ ಕೇರ್ತಾ ಇದ್ದಂತೆ ಪಾರ್ಟಿ ಕೊಡಿಸಿದ ಮುನಿಕೃಷ್ಣಗೆ ಗೋಪಿ ಬೈಯೋಕ್ ಶುರು ಮಾಡ್ದ. ಇದರಿಂದ ಬೇಸರಗೊಂಡ ಮುನಿಕೃಷ್ಣ ಗೋಪಿ ಮತ್ತು ಉಮಾಪತಿಯನ್ನ ನಡು ರಸ್ತೆಯಲ್ಲೇ ಕಾರ್ನಿಂದ ಕೆಳಗಿಳಿಸಿದ. ಈ ವೇಳೆ ಕಾರಿನ ಮೇಲೆ ಚಪ್ಪಲಿ ಎಸೆದು ಗೋಪಿ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದ. ಇದರಿಂದ ಮತ್ತಷ್ಟು ರೊಚ್ಚಿಗೆದ್ದ ಕಾರು ಮಾಲೀಕ ಮುನಿಕೃಷ್ಣ ಕಾರು ಯೂ ಟರ್ನ್ ತಗೊಂಡು ಬಂದು ಗೋಪಿಗೆ ಡಿಕ್ಕಿ ಹೊಡೆದು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ. ಸದ್ಯ ಕೊಲೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಮುನಿಕೃಷ್ಣನನ್ನ ತಲಗಟ್ಟಪುರ ಪೊಲೀಸರು ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. ರೈಲು ಪ್ರಯಾಣಿಕರೇ ಎಚ್ಚರ ಎಚ್ಚರ. ರೈಲು ಪ್ರಯಾಣಿಕರ ಪ್ರಜ್ಞೆ ತಪ್ಪಿಸಿ ಕಳ್ಳತನ ಮಾಡ್ತಾ ಇದ್ದ ಗ್ಯಾಂಗ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತತ್ಕಾಲ್ನಲ್ಲಿ ನಕಲಿ ದಾಖಲೆ ನೀಡಿ ರಿಸರ್ವೇಷನ್ ಟಿಕೆಟ್ ಬುಕ್ ಮಾಡ್ತಿದ್ದ ಗ್ಯಾಂಗ್ ಲಾಕ್ ಆಗಿದ್ದಾರೆ. ಮೊದಲು ಪ್ರಯಾಣಿಕರೊಂದಿಗೆ ಸ್ನೇಹ ಸಂಪಾದಿಸಿ ಪ್ರಜ್ಞೆ ತಪ್ಪುವ ಪದಾರ್ಥ ನೀಡಿ ನಗದು, ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗ್ತಿದ್ರು. ಕರ್ನಾಟಕ, ಕೇರಳ, ತಮಿಳುನಾಡು, ಅಸ್ಸಾಂ, ಕೋಲ್ಕತ್ತಾ ಸೇರಿ ಹಲವೆಡೆ ಇದೇ ರೀತಿಯ ಕೃತ್ಯ ಎಸಗ್ತಾ ಇದ್ರು. ಕಳ್ಳತನ ಮಾಡಲೆಂದೇ ರಾಜಸ್ಥಾನದ ಜೋಧ್ಪುರದಿಂದ ಯಶವಂತಪುರದವರೆಗೆ ಬರ್ತಿದ್ರು. ಸದ್ಯ ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ಮೂಲದ 3 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 24 ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ಕಡೆ ಬೇಸಿಗೆಯಲ್ಲಿ ರೈಲಿನಲ್ಲಿ ಕೈಚಳಕ ತೋರಿಸ್ತಾ ಇದ್ದ ಇಬ್ಬರು ಮಹಿಳೆಯರನ್ನ ಮಂಗಳೂರು ರೈಲ್ವೆ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ನೀರಿಗಾಗಿ ಹಾಹಾಕಾರ ಹೆಚ್ಚಾಗಿದೆ. ಜಲಮಂಡಳಿ ಇಟ್ಟಿರುವ ಸಿಂಟೆಕ್ಸ್ ಟ್ಯಾಂಕ್ನಲ್ಲಿ ಬರುವ ಸಣ್ಣ ಪ್ರಮಾಣದ ನೀರನ್ನು ಮಕ್ಕಳು ಬಿಂದಿಗೆಗಳಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮಣಪುರಿಯಲ್ಲಿ 100 ಮನೆಗಳಿದ್ದು ಸಾವಿರಾರು ಜನ ವಾಸ ಮಾಡ್ತಾರೆ. ನಲ್ಲಿಯಲ್ಲಿ ನೀರು ಬರೋದೇ ಕಡಿಮೆ. ಒಂದು ದಿನ ಬಿಟ್ಟು ಒಂದು ದಿನ ನೀರು ಬಿಟ್ಟರೂ ಬರೋದು ಮಾತ್ರ ಕಡಿಮೆ. ಸಾವಿರಾರು ಜನರು ವಾಸ ಮಾಡುವ ಕಡೆ 2-3 ಟ್ಯಾಂಕ್ ಇಟ್ಟರೆ ಸಾಕ. ಇರೋ RO ಪ್ಲಾಂಟ್ ಸರಿ ಮಾಡಿಸೋದು ಬಿಟ್ಟು ಏನೋ ಮಾಡ್ತಿದೀವಿ ಅಂತ ಈ ಟ್ಯಾಂಕನ್ನು ಇಟ್ಟು ಮೋಸ ಮಾಡ್ತಿದ್ದಾರೆ ಅಂತಾರೆ ಸ್ಥಳೀಯರು. ಸರಿಯಾಗಿ ನೀರು ಕೊಡಿ, ಈ ಎಲೆಕ್ಷನ್ ಆದಮೇಲೆ ನೀರಿಗೆ ಮತ್ತಷ್ಟು ಸಮಸ್ಯೆ ಆಗುತ್ತೆ ಅಂತ ಜನ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಂದು 2 ವರ್ಷ ಆಯಿತು ನಿಂತೋಗಿದೆ. ಅದು ಒಂದು 5-6 ಹಾಕಿದ್ದಾರೆ. ಅದಕ್ಕಾಗಿರೋದು ಕಚ್ಚಿ ಇದು ಮಾಡಿದರೆ ಇದು ನೀರು ಬರ್ತಾಯಿತ್ತು, ಜನಗಳಿಗೆ ತೊಂದರೆ ಬರಲ್ಲ. ಅವ್ರು ಏನಾದರೆ ಇದು ರೆಡಿ ಮಾಡಿದ್ರೆ ಜನಗಳಿಗೆ ಒಳ್ಳೆಯದಾಗ್ತದೆ. ಇದು 2 ವರ್ಷ ಆಯಿತು ಮಾಡಿ, ಏನು ಮಾಡಲಿಲ್ಲ. ಬಂದು ನೋಡ್ತಾರೆ, ಅಳತೆ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ, ಬೇರೆ ಏನು ಮಾಡಲ್ಲ ಅವರು. ರಾಜಧಾನಿ ಬೆಂಗಳೂರಿಗೆ ಜಲಕಂಟಕ ಎದುರಾಗಿದೆ. ನೀರಿನ ಅಭಾವ ನೀಗಿಸಲು ಜಲಮಂಡಳಿ ಕಸರತ್ತು ನಡೆಸ್ತಾ ಇದೆ. ಅನಧಿಕೃತವಾಗಿ ಬೋರ್ವೆಲ್ ಕೊರೆಯಬಾರದು ಅಂತ ಆದೇಶ ಮಾಡಿದೆ. ಆದರೆ ಈ ಆದೇಶಕ್ಕೂ ಜನ ಡೋಂಟ್ ಕೇರ್ ಅಂದಿದ್ದಾರೆ. ಬೆಂಗಳೂರಿನ ದಕ್ಷಿಣ ವಲಯ, ಪೂರ್ವ ವಲಯ, KR-ಪುರಂ ಮತ್ತು ಮಹದೇವಪುರ ವಲಯದಲ್ಲಿ ಅಕ್ರಮವಾಗಿ 20 ಬೋರ್ವೆಲ್ ಕೊರೆದಿರೋದು ಪತ್ತೆಯಾಗಿದೆ. KR-ಪುರಂನ ವಿಭೂತಿಪುರದಲ್ಲೂ ಅನಧಿಕೃತವಾಗಿ ಬೋರ್ವೆಲ್ ಕೊರೆಯುತ್ತಿದ್ದು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. 20 ಪ್ರಕರಣಗಳ ವಿರುದ್ಧವೂ ದೂರು ನೀಡಿ ಕಾನೂನು ಹೋರಾಟವನ್ನು ಮಾಡಲಿದ್ದಾರಂತೆ. ಇನ್ನು ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಬೋರ್ ಕೊರೆದಿರೋದು ಕಂಡು ಬಂದರೆ ಸಾರ್ವಜನಿಕರು ಜಲಮಂಡಳಿಗೆ ದೂರು ಕೊಡಿ ಅಂತ ಕೂಡ ಹೇಳಿದ್ದಾರೆ. 1619ಕ್ಕೆ ಕರೆ ಮಾಡಿ ಬೋರ್ವೆಲ್ ಕೊರೆಯುತ್ತಾ ಇರೋದರ ಬಗ್ಗೆ ದೂರು ಕೊಡಿ ಅಂತ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಮನವಿ ಮಾಡಿದ್ದಾರೆ. ಸೊ ಇಲ್ಲಿವರೆಗೆ 20 ಪ್ರಕರಣಗಳು ಸಾರ್ವಜನಿಕ ದೂರುಗಳ ಮುಖಾಂತರ ನಮ್ಗೆ ಗೊತ್ತಾಯಿತು. ಅದು 20 ಪ್ರಕರಣಗಳು ಕೂಡ ನಾವು ಬೋರ್ವೆಲ್ ಕೊರೆಯೋದನ್ನು ಸ್ಥಗಿತಗೊಳಿಸಿವೆ ಪ್ರಥಮವಾಗಿ. ಎರಡನೇದಾಗಿ ಅದನ್ನು ಮೇಲೆ ಕೇಸ್ ಕೂಡ 20 ಕೇಸ್ ಫೈಲ್ ಮಾಡಿದೆ. ಇಲ್ಲ ಅದರ ಅಂಕಿಅಂಶ ನಿಮಗೆ ಕೊಡ್ತೀನಿ. ಈಗ ಸಾಮಾನ್ಯವಾಗಿ ನಾವು ಏನು ನಿಯಮಗಳು ಮಾಡಿದ್ದೇವೆ ಅದನ್ನು ಅನುಪಾಲನೆ ಮಾಡಬೇಕಾಗುತ್ತೆ. ಅನುಪಾಲನೆ ಮಾಡದೇ ಇದ್ದರೆ ನಮಗೆ ಗಮನಕ್ಕೆ ಬಂದರೆ, ಅಥವಾ ನಾವು ಹೋದಾಗ ಅಲ್ಲಿ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಗೊತ್ತಾಗಿದ್ದರೆ, ಅಥವಾ ಸಾರ್ವಜನಿಕ ದೂರು ಕೊಟ್ಟಿದ್ದರೆ ನಾವು ತಕ್ಷಣ ಕ್ರಮವನ್ನು ವಹಿಸ್ತಾ ಇದ್ವಿ. ಹಿಂದೆ ಕೂಡ ಇನ್ನೂ ಹೆಚ್ಚಿನ ನಿಗಾ ವಹಿಸಲಿಕ್ಕೆ ನಮ್ಮ ಅಧಿಕಾರಿಗಳಿಗೂ ಮತ್ತು ಜನರಿಗೂ ಕೂಡ ನಾನು ಮನವಿ ಮಾಡ್ತೀನಿ.
ಬೆಂಗಳೂರು ಮೆಟ್ರೋ ರೈಲು ನಿಗಮ ಇದೇ ಮೊದಲ ಬಾರಿಗೆ ಟ್ರಾವೆಲೇಟರ್ ಒಳಗೊಂಡ 250 ಮೀಟರ್ ಉದ್ದದ ಸ್ಕೈ ವಾಕ್ ನಿರ್ಮಿಸ್ತಾ ಇದೆ. ವಿಪರೀತ ಸಂಚಾರ ದಟ್ಟಣೆ ಇರುವ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ನಿರ್ಮಾಣ ಆಗಲಿರುವ ಈ ಸ್ಕೈ ವಾಕ್ ಹಳದಿ ಹಾಗೂ ನೀಲಿ ಮೆಟ್ರೋ ಕಾರಿಡಾರ್ ಸಂಧಿಸಲಿದೆ. ಹೊರವರ್ತುಲ ರಸ್ತೆ ಮತ್ತು ಹೊಸೂರು ರಸ್ತೆಯನ್ನು ಇಬ್ಬಾಗಿಸುವ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ಜನದಟ್ಟಣೆ ನಿವಾರಣೆಗೆ ಇದು ಸಹಕಾರಿಯಾಗಲಿದೆ. ಇನ್ನು ನಿರ್ಮಾಣ ಆಗುತ್ತಿರುವ 5 ರ್ಯಾಂಪ್ಗಳಲ್ಲಿ 3 ರ್ಯಾಂಪ್ ಮೇ ತಿಂಗಳಾಂತ್ಯಕ್ಕೆ ಪೂರ್ಣಗೊಳ್ಳಲಿದೆ ಅಂತ BMRCL ತಿಳಿಸಿದೆ. ಎಲೆಕ್ಟ್ರಾನಿಕ್ ಸಿಟಿ ಸಂಪರ್ಕಿಸುವ ಹಳದಿ ಮಾರ್ಗ ಹಾಗೂ ಸೆಂಟ್ರಲ್ ಸಿಲ್ಕ್ ಬೋರ್ಡ್ KR ಪುರ ಸ್ಟೇಷನ್ ಮೂಲಕ ವಿಮಾನ ನಿಲ್ದಾಣದ ಕಡೆಗೆ ಹೋಗುವ ನೀಲಿ ಮಾರ್ಗ ಈಗಾಗಲೇ ಪ್ರಗತಿಯಲ್ಲಿದೆ. ಇಲ್ಲಿರುವ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಿಲ್ದಾಣ ಹಾಗೂ ಕೃಷ್ಣರಾಜಪುರ ನಿಲ್ದಾಣವನ್ನು 250 ಮೀಟರ್ ಸ್ಕೈವಾಕ್ ಮೂಲಕ ಸಂಪರ್ಕಿಸಲಾಗುತ್ತಿದೆ. ಇತ್ತೀಚೆಗೆ ರಾಜ್ಯದಲ್ಲಿ ಅಗ್ನಿ ಅವಘಡ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಪ್ಲಾಟ್ಫಾರ್ಮ್ 6ರಲ್ಲಿ ನಿಂತಿದ್ದ ಕಂಟೈನರ್ ಹೊತ್ತಿ ಉರಿದದ್ದು ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯ ವಿಲ್ಲಾ ಒಂದರಲ್ಲಿ ದೇವರ ಕೋಣೆಯಲ್ಲಿ ಹಚ್ಚಿದ ದೀಪದಿಂದ ಬೆಂಕಿ ಹೊತ್ಕೊಂಡಿದೆ. ಬೆಡ್ರೂಮ್ಗೆ ಬೆಂಕಿ ವ್ಯಾಪಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ನೀಲಾದ್ರಿ ನಗರದ ಕಾನ್ಕಾರ್ಡ್ ಬಡಾವಣೆಯಲ್ಲಿ ಘಟನೆ ನಡೆದಿದೆ. ಮನೆಗೆ ಬೆಂಕಿ ಆವರಿಸಿಕೊಳ್ತಿದ್ದಂತೆ ತಾಯಿ ಮಗಳು ವಿಲ್ಲಾದ ಮೊದಲ ಮಹಡಿಗೆ ಓಡಿದ್ದಾರೆ. ಅಲ್ಲಿಂದ ಜೋರಾಗಿ ಕೂಗಿದ್ದಾರೆ. ಕೂಡಲೇ ಅಗ್ನಿಶಾಮಕ ದಳಕ್ಕೆ ಸ್ಥಳೀಯರು ಕರೆ ಮಾಡಿದ್ದಾರೆ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ತಾಯಿ ಮಗಳನ್ನ ರಕ್ಷಿಸಿದ್ದಾರೆ. ಬೆಡ್ರೂಮ್ ಸುಟ್ಟು ಕರಕಲಾಗಿದೆ.